ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಾಗರ ಪಂಚಮಿ ಹಬ್ಬ ಸಿಟಿ ಸೈಡ್ ಒಂಥರ ಆದರೆ ನಮ್ಮ ಹಳ್ಳಿ ಸೈಡ್ ಮಲೆನಾಡು ಸೈಡಲ್ಲೇ ಮತ್ತೊಂದು ಥರ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನನಗೆ ಎರಡು ರೀತಿಯ ಅನುಭವ ಕೂಡ ಆಗಿದೆ. ಮದುವೆಗಿಂತ ಮುಂಚೆ ಯಾವ ರೀತಿ ಮಾಡ್ತಾ ಇದ್ವಿ, ಮದುವೆ ಆದಮೇಲೆ ಯಾವ ರೀತಿ ಆಗ್ತಾ ಇದೆ, ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಪಂಚಮಿಲಿ ಯಾವ್ದು ತಿನ್ನಬೇಕು ಆ್ಯಂಡ್ ಯಾವುದನ್ನು ತಿನ್ನಲೇಬಾರ್ದು, ಅಂದರೆ ಯಾವ ಆಹಾರ ನಿಷಿದ್ಧ, ಇದನ್ನೆಲ್ಲ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಆಯಿತಾ. ಆ್ಯಂಡ್ ಈ ಹಬ್ಬದ ದಿವಸ ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಇಡ್ಲಿನೇ ಮಾಡೋದಲ್ವಾ. ಆ್ಯಂಡ್ ಇದನ್ನ ಯಾಕೆ ಮಾಡ್ತಾರೆ ಅಂದರೆ ಎಣ್ಣೆಯಲ್ಲಿ ಕರೆದಂತಹ ಅಥವಾ ಎಣ್ಣೆಯಲ್ಲಿ ಮಾಡಿದಂತಹ ಯಾವುದೇ ರೀತಿ ತಿಂಡಿ ಇವತ್ತು ತಿನ್ನಬಾರ್ದು ಅಂತ. ಐ ಮೀನ್ ಉಪ್ಪಿಟ್ಟಾಗಿರ್ಬೋದು ಅಥವಾ ಚಿತ್ರಾನ್ನ, ಇದೆಲ್ಲ ಒಗ್ಗರಣೆ ಹಾಕಿ ಮಾಡಬೇಕಾಗತ್ತಲ್ಲ. ಸೊ ಈ ರೀತಿ ಒಗ್ಗರಣೆ ಹಾಕೋ ಯಾವುದೇ ತಿಂಡಿ ಕೂಡ ನಿಷಿದ್ಧ ಅನ್ನೋ ಒಂದು ನಂಬಿಕೆ. ಸೊ ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಮಾಡಿದ್ದೆ. ಆ್ಯಂಡ್ ಇದ್ರ ಮಧ್ಯೆ ಮಕ್ಕಳಿಗೆ ಪಂಚಮಿ ಅಂತ ಏನು ರಜಾ ಇರಲಿಲ್ಲ, ಸ್ಕೂಲ್ ಇತ್ತು. ಸೊ ಅವ್ರನ್ನ ಹರಿಬರಿಲಿ ಕಳಿಸ್ಕೊಟ್ಟೆ. ಆ್ಯಂಡ್ ನಾನು ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆಗೆ ರೆಡಿ ಆದೆ. ಆ್ಯಂಡ್ ಇಲ್ಲಿ ನೋಡಿ ಮಾವ ಅರಿಶಿನ ಹಾಲಿನೊಂದಿಗೆ ತೇಯ್ದು ಅದ್ರ ರಸ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಇದು ನಮ್ಮಲ್ಲೇ ಆದಂತಹ ಅರಿಶಿಣ. ಇದನ್ನ ಹಾಲೊಂದಿಗೆ ತೇಯ್ದು ಅದ್ರ ರಸ ಬಂದಿದ್ದ ರಸನ ಹಾಲಿಗೆ ಹಾಕಿ ಅದರದ್ದು ಅಭಿಷೇಕ ಮಾಡ್ತಾರೆ ನಮ್ಮಲ್ಲಿ. ಐ ಮೀನ್ ಬರೀ ಹಾಲು ಅಭಿಷೇಕ ಅಲ್ಲ, ಈ ರೀತಿ ಅರಿಶಿನ ಮಿಕ್ಸ್ ಆಗಿರುವಂತಹ ಹಾಲಿನ ಅಭಿಷೇಕ ಆಗಿರುತ್ತೆ. ಆ್ಯಂಡ್ ಪೂಜೆಗೆಲ್ಲ ರೀತಿ ರೆಡಿ ಮಾಡ್ಕೊಂಡ್ವಿ. ಬಟ್ ಇದನ್ನು ತೊಗೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಬಿಕಾಸ್ ಇವತ್ತು ಪ್ರದೀಪ್ ಬೇರೆ ಬ್ಯುಸಿ ಇದ್ದರು. ಸೊ ಇಲ್ಲಾಂದರೆ ಅವರು ಒಂದು ದಾರಿ ತೊಗೊಂಡು ಬರ್ತಾಯಿದ್ರು. ಆ್ಯಂಡ್ ನಾನು ಅತ್ತೆ ಮಾವ 3 ಜನ. ಆ್ಯಂಡ್ ಈ ಮನೆಯಿಂದ ನಾಗರಕಲ್ಲಿನ ಗುಡಿ ಸ್ವಲ್ಪ ದೂರ ಆಗುತ್ತೆ. ಸೊ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಇದನ್ನು ಹೊತ್ಕೊಂಡು ಸಾಕಬೇಕಾಗುತ್ತೆ. ಆ್ಯಂಡ್ ಮಲೆನಾಡು ದಾರಿ ಅಂತೂ ನಿಮಗೆ ಈಗಾಗಲೇ ತೋರಿಸ್ಬಿಟ್ಟಿದ್ದೀನಿ. ಸೊ ಏರು ತಗ್ಗು ಅದ್ರ ಮಧ್ಯೆ ಈ ಮಳೆ ಬಂದು ಕಿಚಿ ಕಿಚಿ ನೆಲ ಎಲ್ಲ ಕೆಸರು. ಸೊ ಇಲ್ಲಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ನಂಗಂತೂ ಸಾಕಬೇಕಾಯ್ತು. ಆ್ಯಕ್ಚುಲಿ ಸಿಟಿ ಸೈಡಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನಾಗರಕಲ್ಲಿಗೆ ಹಾಲೆರ್ದು ಬರೋದು ಆ ಥರ. ಆದರೆ ಇಲ್ಲಿ ನಮ್ಮನೆ ತೋಟದಲ್ಲೇ ಇದೆ, ಅಲ್ಲಿಂದ ಇಲ್ಲಿ ಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮಲೆನಾಡು ಸೈಡ್ ಜಿಗಣೆ ಕಾಟ ಅಂದರೆ ರಕ್ತ ಕುಡಿಯುತ್ತಲ್ಲ, ಹುಳ, ಈಗಾಗಲೇ ನಾನು ತೋರಿಸ್ಬಿಟ್ಟಿದ್ದೀನಿ. ನನ್ನ ಫಾಲೋ ಅಪ್ ಮಾಡ್ತಿರೋರಿಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಆ್ಯಂಡ್ ಅದ್ರ ಮಧ್ಯೆ ಈ ಗಾಳಿ ಮಳೆಗೆ ಅಡ್ಡಡ್ಡ ಮರಗಳು ಇಲ್ಲಿ ನೋಡಿ ಯಾವ ರೀತಿ ಬಿದ್ದಿದೆ ಅಂತ ಇದ್ರಡಿ ನುಸುಳ್ಕೊಂಡು ಹೋಗ್ಬೇಕಾಗಿ ಬಂತು ನನಗೆ. ಆ್ಯಂಡ್ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು ಇಷ್ಟೊತ್ತಿಗೆ. ಬಟ್ ಪ್ರದೀಪಿಗೆ ಮಳೆ ಬಿಟ್ಟಿದ್ದು ನೋಡಿ ಆದಷ್ಟು ಸ್ಪ್ರೇ ಒಂದು ಮುಗಿದ್ಬಿಡ್ಲಿ ಅಂತ ಓಡಾಟ ಫುಲ್ ಆ ಕಡೆ ಸೈಡೆ. ಆ್ಯಂಡ್ ಹೀಗೆ ಒಂದು ಕಡೆ ಸೀರೆ, ಮೊಬೈಲ್, ಹಾಗೆ ಹೂವಿನ ತಟ್ಟೆ ಹಿಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ನಾಗರಕಲ್ ತನಕ ಹೋದೆ. ಅಲ್ಲಿ ನೋಡಿದ್ರೆ ಮಾವ ಅಭಿಷೇಕಕ್ಕೆ ಹಾಲೇ ತಂದಿಲ್ಲ ಕಣೆ, ಅಲ್ಲೇ ಉಳಿತು ಅಂದ್ಬಿಡ್ಬೇಕಾ. ಯಪ್ಪ, ನನಗಂತೂ ಇನ್ನೇನು ಮಾಡೋದು, ನೀವಿರಿ ನಾನು ಹೋಗಿ ತೊಗೊಂಬರ್ತೀನಿ ಅಂತ ಮತ್ತೆ ಬಂದೆ. ಆ್ಯಕ್ಚುಲಿ ಅತ್ತೆ ಬರೋರಿದ್ದರು. ಸೊ ಅವರು ಒಂದಿಷ್ಟು ತಗೊಂಬರ್ತಾರೆ ಅಂತ ಹಣ್ಕಾಯಿ ಜೊತೆ ಹಾಲು ಇಟ್ಬಿಟ್ಟಿದ್ದೀನಿ. ಈಗ ಹಾಲು ತರಲಿಲ್ಲ, ಈಗ ಅಭಿಷೇಕಕ್ಕೆ ಬೇಕಿತ್ತು, ಮಿಸ್ ಆಗಿಬಿಡ್ತು. ಸಾಕಪ್ಪ ಈ ಮಲೆನಾಡು ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಒಂದು ದಾರಿ ಇದೆಯಲ್ಲ ಯಪ್ಪ, ಇಲ್ಲಿ ಓಡಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಜಾರ್ಕಿ ಬೇರೆ ತುಂಬ ದೂರ ಆಗ್ಬಿಡ್ತು ನಾಗರಕಲ್ಲು ಮತ್ತು ಮನೆಗೂ. ಒಂದು ಮರ್ತು ಹೋದರೂ ಇದೇ ರೀತಿ ಅಪ್ ಆ್ಯಂಡ್ ಡೌನ್ ಮಾಡೋಷ್ಟೊತ್ತಿಗೆ ಜೀವ ಬಾಯಿ ಬರುತ್ತೆ. ಆ್ಯಕ್ಚುಲಿ ಮಾವ ನಾನು ಹೋಗಿ ಬರ್ತೀನಿ, ಬೇಡ ಬಿಡು ನೀನು ಅಂದರು. ಬಟ್ ಇರಲಿ, ನೀವು ಪೂಜೆ ಕೂತ್ಕೊಳ್ಳಿ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಹೋದೆ. ಆ್ಯಂಡ್ ಅತ್ತೆ ಬೇರೆ ಸ್ನಾನಕ್ಕೆ ಇಳಿದಿದ್ರು. ಸೊ ತರೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೋಗಬೇಕಾಗಿ ಬಂತು. ಪ್ರದೀಪ್ ಇದ್ದಿದ್ರೆ ಅವ್ರಿಗೆ ಫೋನ್ ಮಾಡಿ ತರಿಸ್ಕೊಂಡ್ಬಿಡ್ತಿದ್ದೆ. ಬಟ್ ಅವ್ರು ಸ್ನಾನನೂ ಆಗಿರಲಿಲ್ಲ, ಸ್ಪ್ರೇಗೆ ಹೋಗಿದ್ರು. ಆ್ಯಂಡ್ ಮಾವ ಪೂಜೆ ಸ್ಟಾರ್ಟ್ ಮಾಡಿದ್ರು. ನೀವೀಗ ನೋಡ್ತಿದ್ದೀರಲ್ಲ, ಗೆಜ್ಜೆ ವಸ್ತ್ರ ನಾನೇ ಮಾಡಿದ್ದು, ತುಂಬ ಕ್ವಿಕ್ಕಾಗಿ ಮಾಡಿದ್ದು. ಮ್ಯಾಕ್ಸಿಮಮ್ ಅಂದರೆ ಒಂದು 3 hours ತೊಗೊಂಡೆನೋ ಅಷ್ಟೇ. 3 ಗಂಟೆ ಸಾಕಾಗಲ್ವಾ ಅಂತ ಅನಿಸ್ಬೋದು. ಆ್ಯಂಡ್ ಅದು ಮಾಡೋರಿಗೆ ಗೊತ್ತು ಆ ಕಷ್ಟ. ಆ ಎಳೆ ತೆಗೆದು ಸಂತ್ರೆ ತಗಡು ಕಟ್ ಮಾಡಿ ಅದಕ್ಕೆ ಜೋಡಿಸೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಆ್ಯಂಡ್ ಅದು ಹತ್ತಿ ಬೇರೆ ಎಷ್ಟು ಸ್ಮೂತು ನಿಮಗೆ ಗೊತ್ತಲ್ಲ. ಆ್ಯಂಡ್ ನಾನು ಮಾಡೋದು ಕೂಡ ಅಷ್ಟೇ, ಹಬ್ಬ ಪೂಜೆ ಇನ್ನೇನು 1-2 ದಿವಸ ಇದನ್ನಷ್ಟೊತ್ತಿಗೆ ಮಾಡೋದು. ಸೊ ಗಡಿ ಬಿಡಿಲೇ ಇರುತ್ತೆ, ಯಾವಾಗಲೂ ಕ್ವಿಕ್ಕಾಗೆ ಮಾಡ್ದಂಗೆ ಮಾಡೋದು. ಒಂದಷ್ಟು ಡಿಸೈನ್ ಗೊತ್ತಿದೆ, ಬಟ್ ತುಂಬ ಸಿಂಪಲ್ಲೇ ಆಯ್ತಿದ್ದು. ಸೊ ಈ ರೀತಿ ಪೂಜೆ ಇದೆ ಅಂತ 1 ವಾರ ಮುಂಚೆನೇ ಈ ರೀತಿ ಗೆಜ್ಜಸ್ತ್ರ ಮಾಡೋಕೆ ಹೋದ್ರೆ ನೀಟಾಗಿ ಮಾಡ್ಬೋದು, 1 ದಿವಸ 2 ದಿವಸ ತೊಗೊಂಡು. ನಾನು ಮಾಡೋದೇ ಕೊನೆಗಳಿಗೆಲ್ಲ. ಸೊ ಈ ರೀತಿ ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿರೋದನ್ನೇ ಚೂಸ್ ಮಾಡಿ ಮಾಡಿಬಿಡ್ತೀನಿ. ಆ್ಯಂಡ್ ಸದ್ಯದಲ್ಲೇ ಗೌರಿ ಗಣಪತಿ ಹಬ್ಬ ಇದೆ. ಆ್ಯಂಡ್ ಅದಕ್ಕೂ ಕೂಡ ಗೆಜ್ಜಸ್ತ್ರ ಬೇಕು. ನಾನಿನ್ನೂ ಮಾಡೇ ಇಲ್ಲ, ಕೆಲವ್ರದ್ದೆಲ್ಲ ಆಗ ಹೋಗ್ಬಿಟ್ಟಿದೆ. ಅದೇನಪ್ಪ, ನನಗೆ ಮಾಡೋಕ್ಕೆ ಕೂರಕ್ಕೆ ಟೈಮೇ ಸಾಕಾಗಲ್ಲ. ದಿನದ 24 ಗಂಟೆ ಅದು ಹೇಗೆ ಕಳೆದು ಹೋಗುತ್ತೋ ನನಗೆ ಗೊತ್ತಿಲ್ಲ. समर्पयामि ओम ज्ञान ज्ञानिका जलमांतर
ಆ್ಯಂಡ್ ಮಂಗಳಾರತಿ ಆದಮೇಲೆ ಅಕ್ಷತೆ ತಗೊಂಡು ಪ್ರದಕ್ಷಿಣೆ ಹಾಕಕ್ಕೆ ಇಡಿದ್ವಿ. ಆ್ಯಂಡ್ ಈ ಸರಿ ಅಮ್ಮ ಇಲ್ಲ, ಪ್ರದೀಪ್ ಇಲ್ಲ, ಬಿಕೋ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆಗೆ ಅಂತ ಬಂದಿದ್ರೆ ಅಮ್ಮ ಒಂದೆರಡು ದಿವಸ ವ್ಯತ್ಯಾಸದಲ್ಲಿ ನಾಗರ ಪಂಚಮಿ ಸಿಕ್ಕಿತ್ತು, ಸೊ ಅವರಿದ್ರು. ಬಟ್ ಈ ಸರಿ ಇಲ್ಲ. ಆ್ಯಂಡ್ ಪ್ರದೀಪ್ ಕೂಡ ಅಷ್ಟೇ ಸ್ಪ್ರೇ ಅಂತ ಆ ಕಡೆ ಹೋಗ್ಬಿಟ್ರು, ಇಲ್ಲಿ ಬರೋದಕ್ಕೆ ಆಗಲಿಲ್ಲ ಅವರಿಗೆ ಪೂಜೆ ಟೈಮಲ್ಲಿ. ಮಕ್ಕಳಂತೂ ಸಂಡೇ ಆದರೆ ಸಿಗ್ತಾ ಇತ್ತು, ಸ್ಕೂಲ್ ಇರೋದ್ರಿಂದ ಅವರಿಗೂ ಏನು ಹೇಳೋದಕ್ಕಾಗಲ್ಲ. ಸೊ ಈ ಸರಿ ನಾವೇ 3 ಜನ ಈ ರೀತಿ ಪೂಜೆ ಮಾಡಬೇಕಾಗಿ ಬಂತು. ಆ್ಯಂಡ್ ಇಲ್ಲಿ ನೋಡಿ ಪೂಜೆ ಮುಗಿಸ್ಕೊಂಡು ತೋಟದಿಂದ ಮನೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗಿಬಿಟ್ಟಿದೆ. ತಿಂಡಿ ಇಲ್ಲದೆ ಹೊಟ್ಟೆ ಒಣ ಅಂತ ಇತ್ತು. ಆ್ಯಂಡ್ ಇಡ್ಲಿ ಬೇರೆ ಬೆಳಿಗ್ಗೆನೆ ಮಾಡಿಟ್ಟಿದ್ನಲ್ಲ, ತಣ್ಣಗಾಗ್ಬಿಟ್ಟಿತ್ತು. ಸೊ ಸ್ವಲ್ಪ ಬಿಸಿ ಬಿಸಿ ತಿನ್ನೋಣ ಅಂತ ಅವನಲ್ಲಿ ಇಟ್ಟೆ. ಆ್ಯಂಡ್ ನಿಮಗೆ ಗೊತ್ತಾ, ಇನ್ನೊಂದು ಹೇಳೋದಾದರೆ ಈ ಪಂಚಮಿಗೆ ಒಂದು ಶಾವಿಗೆ ಕೂಡ ಮಾಡೋದಿಲ್ಲ. ಅದು ಒತ್ತು ಶಾವಿಗೆ ಆಗಿರ್ಬೋದು ಅಥವಾ ಗೋಧಿ ಶಾವಿಗೆ ಆಗಿರ್ಬೋದು. ಸೊ ಯಾವುದೇ ರೀತಿ ಶಾವಿಗೆ ಕೂಡ ಇವತ್ತಿನ ದಿನ ಬಳಸೋದಿಲ್ಲ. ಆ್ಯಂಡ್ ಇದಕ್ಕೆಲ್ಲ ಎಕ್ಸಾಕ್ಟ್ ರೀಸನ್ನು ನನಗೇನು ಸರಿ ಗೊತ್ತಿಲ್ಲ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ, ಚಿತ್ರಾನ್ನ ಅಥವಾ ಉಪ್ಪಿಟ್ಟೆಲ್ಲ ಮಾಡಬಾರ್ದು, ಒಗ್ಗರಣೆ ಹಾಕಬಾರ್ದು ಅಂತ. ಐ ಮೀನ್ ಆ ರೀತಿ ಒಗ್ಗರಣೆ ಹಾಕೋದ್ರಿಂದ ನಾಗನ ಕಣ್ಣಿಗೆ ಹಾರುತ್ತೆ ಅಂತ ಒಂದು ನಂಬಿಕೆ ಅಂತೆ, ಹಾಗಂತ ಅತ್ತೆ ಹೇಳ್ತಾ ಇದ್ರು. ಅಂಡ್ ನಮ್ಮಲ್ಲಂತೂ ಈ ಅಕ್ಕಿ ಒತ್ತು ಶಾವಿಗೆನ ನಾಗರ ಪಂಚಮಿಯ ಹಿಂದಿನ 1 ವಾರ ಮಾಡೋದೇ ಇಲ್ಲ. ಅಂಡ್ ಏನೇ ಆಗ್ಲಿ ಸಖತ್ ಹಸುವಾಗಿತ್ತ. ಸೊ ಇಡ್ಲಿ ಚಟ್ನಿ ಅಂಡ್ ತುಪ್ಪ ಬೆಲ್ಲ ಕಾಂಬಿನೇಷನ್ ಅಂತೂ ಸಖತ್ ಅನಿಸ್ತು ನನಗೆ. ಅಂಡ್ ಬೆಲ್ಲ ತಿಂದಿದವರಿಗೆ ಬ್ರೇಕ್ಫಾಸ್ಟಿಗೆ ಬೆಲ್ಲನ ಅಂತ ಅನ್ಸ್ಬೋದು, ಬಟ್ ನನಗೆ ಅಭ್ಯಾಸ ಇದೆ. ಖಾರದ ಜೊತೆ ಸ್ವೀಟ್ ಒಂಥರ ಮಜಾ ಕೊಡುತ್ತೆ. ನೋಡಿದ್ರಲ್ಲ, ನಮ್ಮನೆ ನಾಗರ ಪಂಚಮಿ ಈ ರೀತಿ ಆಯ್ತು. ಅಂಡ್ ನಿಮ್ಮಲ್ಲಿ ಯಾವ ರೀತಿ ಚೇಂಜಸ್ ಇರುತ್ತೆ, ನೀವು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ತಿಳಿಸ್ಬೋದು. ಅಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ನಾನು ಹೊರಡ್ತೀನಿ. ಬಾಯ್.